ಎವ್ರಿವನ್. ಪ್ರಶ್ನೆ ಸಂಖ್ಯೆ 86. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲು ಬಳಸುವ ಎರಡು ವಿಧಾನಗಳನ್ನ ತಿಳಿಸಿ ಅಂತ ಇದೆ. ನೋಡಿ, ಮೊದಲನೇ ಪ್ರಶ್ನೆ. ತ್ಯಾಜ್ಯಗಳನ್ನ ಹೊರಹಾಕ್ಲಿಕ್ಕೆ ಏನ್ ಮಾಡುತ್ತೆ? ಬಾಷ್ಪ ವಿಸರ್ಜನೆಯನ್ನ ಬಳಸಿಕೊಳ್ಳುತ್ತೆ. ಹಾಗೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಪತ್ರರಂಧ್ರಗಳಿಂದ ಹೊರಹಾಕಲ್ಪಡುತ್ತೆ. ರಸಧಾನಿಗಳಲ್ಲಿ ತ್ಯಾಜ್ಯಗಳು ಮತ್ತು ಸತ್ತ ಜೀವಕೋಶಗಳು ಎಲೆಗಳು ಮತ್ತು ತೊಗಟೆಗಳನ್ನ ಉದುರಿಸಿಕೊಳ್ಳುತ್ತೆ. ಹಾಗೆ ರಾಳ ಮತ್ತು ಅಂಟುಗಳು ಹಳೆಯ ಗ್ಸೈಲಮ್ಗಳಲ್ಲೂ ಕೂಡ ಸಂಗ್ರಹಗೊಳ್ಳುತ್ತೆ. ಕೆಲವು ತ್ಯಾಜ್ಯಗಳನ್ನ ಮಣ್ಣಿನ ಮುಖಾಂತರ ವಿಸರ್ಜಿಸಲ್ಪಡುತ್ತೆ. ಯಾವುದಾದರೂ ಎರಡನ್ನ ನೀವು ಇಲ್ಲಿ ಬರೆಯಬಹುದು. ಹಾಗೆ ಸಸ್ಯದ ಎತ್ತರದ ಭಾಗಗಳಿಗೆ ನೀರನ್ನ ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ ಯಾವುದು ಅಂತ ಇದೆ. ಇಲ್ಲಿ ನೋಡಿ, ಸಸ್ಯದ ಎತ್ತರದ ಭಾಗಗಳಿಗೆ ನೀರನ್ನ ಸಾಗಿಸ್ಲಿಕ್ಕೆ ಸಹಾಯ ಮಾಡುವಂತಹ ಒಂದು ಪ್ರಕ್ರಿಯೆ ಬಾಷ್ಪ ವಿಸರ್ಜನೆ ಅಲ್ವಾ. ಇಲ್ಲಿ ಬಾಷ್ಪ ವಿಸರ್ಜನೆ ಆದಾಗ ಏನಾಗತ್ತೆ, ಅಲ್ಲಿ ಒಂದು ಶೋಷಣ ಶಕ್ತಿ ಉಂಟಾಗಿ ಅದೇನ್ ಮಾಡುತ್ತೆ, ನೀರನ್ನ ಬೇರುಗಳಿಂದ ಮೇಲಕ್ಕೆ ಸೆಳೆಯಲ್ಪಡುತ್ತೆ ಅಲ್ವಾ. ಈ ಒಂದು ಬಾಷ್ಪ ವಿಸರ್ಜನೆಯ ಮೂಲಕ ನೀರನ್ನ ಎತ್ತರದ ಭಾಗಗಳಿಗೆ ಸಾಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಥ್ಯಾಂಕ್ ಯು.